ಹಾಸನದ ಅಧಿದೇವತೆ ಹಾಸನಾಂಬಿಯ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಹಾಸನಾಂಬಿಯ ಆವರಣದಲ್ಲಿ ಬೀಡು ಬಿಟ್ಟಿದ್ದಾರೆ ಅಧಿಕಾರಿಗಳ ತಂಡ. ಹಾಸನ ಎಸಿ ಮಾರುತಿ ಹಾಗೂ ಸಿಬ್ಬಂದಿಯಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. 9 ದಿನಗಳ ಕಾಲ ಭಕ್ತರಿಗೆ ದರ್ಶನ ನೀಡ್ತಾಳೆ ಹಾಸನಾಂಬೆ. ಅಂದರೆ ವರ್ಷಕ್ಕೆ ಒಂದು ಬಾರಿ ಹಾಸನಾಂಬಿಯ ದೇವಸ್ಥಾನದ ಬಾಗಿಲನ್ನು ತೆರೆಯಲಾಗುತ್ತೆ. 9 ದಿನಗಳ ಕಾಲ ದರ್ಶನವನ್ನು ಕೊಡ್ತಾರೆ. ಅನೇಕ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಹಾಸನಾಂಬಿಯ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಭಕ್ತಾದಿಗಳು ಬರ್ತಾ ಇರ್ತಾರೆ. ಕಳೆದ ಬಾರಿಗಿಂತ ಈ ಬಾರಿ ಭಕ್ತರು ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಇದೇ ತಿಂಗಳು 24ರಿಂದ ಹಾಸನಾಂಬಿಯ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಅಧಿಕಾರಿಗಳ ತಂಡ ಅಲ್ಲಿ ಬೀಡ್ಬಿಟ್ಟಿದೆ. ಯಾವ ರೀತಿಯಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಯಾವುದೇ ಕುಂದು ಕೊರತೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ 9 ದಿನಗಳ ಕಾಲ ಹಾಸನಾಂಬಿಯ ದರ್ಶನಕ್ಕಾಗಿ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಭದ್ರತೆ ಇರ್ಬೋದು, ಅದೇ ರೀತಿಯಾಗಿ ಅಲ್ಲಿ ದೇವಸ್ಥಾನದ ಬಾಗಿಲನ್ನು ತೆರೆದಂಥ ಸಂದರ್ಭದಲ್ಲಿ ಎಷ್ಟು ಭಕ್ತರು ಸೇರ್ತಾರೆ. ಅನೇಕ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ ಹಾಸನಾಂಬಿಯ ದರ್ಶನವನ್ನು ಪಡ್ಕೊಳ್ಬೇಕು ಅಂತ. ಆ ಜನಜಂಗುಳಿ ಆದಂಥ ಸಂದರ್ಭದಲ್ಲಿ ಹೇಗೆ ಮೇಂಟೈನ್ ಮಾಡಬೇಕು, ಹೀಗಾಗಿ ಆಡಳಿತ ಮಂಡಳಿ ಸೇರಿದಂತೆ ಪೊಲೀಸರು ಸೇರಿದಂತೆ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಾಸನದ ಪ್ರತಿನಿಧಿ ಪ್ರಕಾಶ್ ಅವ್ರ ಜೊತೆಗೆ ಮಾತನಾಡಿಸಿದ್ದಾರೆ. ಅಲ್ಲಿಯ ಆಡಳಿತ ಮಂಡಳಿಯ ಅಧಿಕಾರಿಗಳ ಜೊತೆಗೆ ಏನು ಹೇಳಿದ್ರು, ಹೇಗೆ ಸಿದ್ಧತೆ ನಡೀತಾ ಇದೆ ನೋಡೋಣ. ಹಾಸನಾಂಬೆ ಉತ್ಸವಕ್ಕೆ ಇನ್ನೇನು ದಿನಗಣನೆ ಕೂಡ ಆರಂಭವಾಗಿದೆ. ಹಾಗಾಗಿ ಜಿಲ್ಲಾಡಳಿತದಿಂದ ಸಾಕಷ್ಟು ಸಕಲ ರೀತಿಯಲ್ಲಿ ಸಜ್ಜು ಮಾಡ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ಹಾಸನದ ದೇವಸ್ಥಾನದ ಮುಂಭಾಗದಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಈಗಾಗಲೇ ಭೇಟಿ ನೀಡಿ ಬೀಡು ಬಿಟ್ಟು ಇಲ್ಲಿನ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈ ಬಾರಿ 11 ದಿನಗಳ ಕಾಲ ಹಾಸನಾಂಬ ದೇವಿಯ ದರ್ಶನ ಪಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಆ ಡೇಟ್ಗಳು ಮಾತ್ರ ಬಂದಿರುವಂಥದ್ದು. ಹಾಗಾಗಿ ಈಗ ನಮ್ಮ ಜೊತೆ ಮುಖ್ಯ ಅರ್ಚಕರೇನಿದ್ದಾರೆ ಅವರು ನಮ್ಮ ಜೊತೆ ಇದ್ದಾರೆ. ಈ ಬಾರಿ ಹಾಸನಾಂಬ ಉತ್ಸವದ ಹಿನ್ನೆಲೆಯಲ್ಲಿ ಎಷ್ಟು ದಿನಗಳ ಕಾಲ ದೇವಿಯ ದರ್ಶನ ಆರಂಭವಾಗುತ್ತೆ ಮತ್ತು ಯಾವೆಲ್ಲ ರೀತಿಯಾಗಿ ನೀವು ಸಿದ್ಧತೆ ಮಾಡ್ಕೊಂಡಿದ್ದೀರಿ? ಪುರಾತನ ಕಾಲದಿಂದಲೂ ಇಲ್ಲಿ ನಮ್ಮ ಪೂರ್ವಿಕರು ಏನು ಹೇಳಿದ್ರು ಅದೇ ರೀತಿ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಒಂದು ನಿಯಮ ಇಲ್ಲೇನಪ್ಪ ಇದೆ ಅಂತ ಹೇಳಿದ್ರೆ, ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ಪಾಡ್ಯ ಮತ್ತು ಬಿದಿಗೆ ಬಿಟ್ಟು ಮುಂದಿನ ಯಾವತ್ತು ಗುರುವಾರ ಬರುತ್ತೆ ಅವತ್ತಿನ ದಿನ ಬಾಗಿಲು ತೆಗೆಯೋದು. ಮತ್ತು ದೀಪಾವಳಿ ಹಬ್ಬದ ಮಾರನೆಯನ್ನು ಬಲಿಪಾಡ್ಯಮಿಯಾದ ಮಾರನೆಯನ್ನು ಸೋದರ ಬಿದಿಗೆ ಅಂತ ಬರುತ್ತೆ, ಅವತ್ತಿನ ದಿನ ಬಾಗಿಲು ಹಾಕೋ ಪದ್ಧತಿ ಇದೆ. ಆ ರೀತಿ ಇಲ್ಲಿ ಕಡಿಮೆ ಅಂದರೆ 9 ದಿನ, ಹೆಚ್ಚು ಅಂದರೆ 15 ದಿನ ಬಾಗಿಲು ತೆಗೆಯುವ ಪದ್ಧತಿಯನ್ನು ಮುಂಚೆಯಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿ ಈ ಸರಿ ಅಕ್ಟೋಬರ್ 24 ಗುರುವಾರ ಬರುತ್ತೆ, ಅವತ್ತಿನ ದಿನ ಬಾಗಿಲು ತೆಗಿತೀವಿ. ನವೆಂಬರ್ 2 ದೀಪಾವಳಿ ಹಬ್ಬ ಇದೆ, ನವೆಂಬರ್ 3ನೇ ತಾರೀಕು ಬಾಗಿಲು ಹಾಕ್ತೀವಿ. ಒಟ್ಟು 11 ದಿನ ಬಾಗಿಲು ತೆಗೆದಿರೋ ಇದಿರುತ್ತೆ. ಮತ್ತು ಮೊದಲನೇ ದಿನ 12 ಗಂಟೆ ಮೇಲೆ ಬಾಗಿಲು ತೆಗೆಯೋದ್ರಿಂದ ಆಮೇಲೆ ಶೌಚ ಕಾರ್ಯಗಳು ಶುದ್ಧಿ ಎಲ್ಲ ಆಗಬೇಕು ದೇವಸ್ಥಾನ. ಹಾಗಾಗಿ ಅವತ್ತಿನ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಈಗಾಗಲೇ ಜಿಲ್ಲಾಡಳಿತ ಅನೌನ್ಸ್ ಮಾಡಿದ್ದಾರೆ. ಮತ್ತು 3ನೇ ತಾರೀಕು ಅಷ್ಟೇ ಬಾಗಿಲು 12 ಗಂಟೆಗೆ ಬಾಗಿಲು ಹಾಕ್ಬಿಡ್ತೀವಿ. ಜನ ಬಂದರೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ದಾರೆ. ಬಂದು ವಾಪಸ್ ಹೋಗೋದು ಸರಿಯಾಗಲ್ಲ ಅನ್ನೋ ದೃಷ್ಟಿನಲ್ಲಿ ಅಷ್ಟೇ ಹೊತ್ತು ಬೇರೆ ಇನ್ಯಾವುದೂ ಇಲ್ಲ. ಇದು ಬಿಟ್ಟರೆ ಮಧ್ಯದಲ್ಲಿ 9 ದಿನ ಅಕ್ಟೋಬರ್ 25ನೇ ತಾರೀಕಿಂದ ನವೆಂಬರ್ 2ನೇ ತಾರೀಕು ತನಕನೂ ಅಂದರೆ ಮಧ್ಯದಲ್ಲಿ 9 ದಿನ ಸಾರ್ವಜನಿಕರಿಗೆ ಎಲ್ಲರಿಗೂ ಪ್ರವೇಶ ಇರುತ್ತೆ. ಎಂದಿನಂತೆ ನಾವು ನಮ್ಮ ಸಾಂಪ್ರದಾಯಿಕ ವಿಧಿವಿಧಾನದಲ್ಲಿ ಪೂಜಾ ವಿಧಿಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಇದಿಷ್ಟು ಇಲ್ಲಿನ ಪ್ರಮುಖ ಅರ್ಚಕರು. ಅಂದರೆ ಈ ಬಾರಿ 11 ದಿನಗಳ ಕಾಲ ಹಾಸನಾಂಬ ದೇವಿಯ ಬಾಗಿಲನ್ನು ಕೂಡ ತೆಗೆಯುವಂಥದ್ದು. ಅದರಲ್ಲಿ ಮೊದಲನೇ ದಿನ ಮತ್ತು ಕಡೆಯ ದಿನ ಅವತ್ತು ಸಾರ್ವಜನಿಕರಿಗೆ ದರ್ಶನ ಕೂಡ ಇರೋದಿಲ್ಲ. ಜೊತೆಗೆ ಇನ್ನು ಉಳಿದ 9 ದಿನಗಳು ಸಾರ್ವಜನಿಕರಿಗೆ ದರ್ಶನ ಇರುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.